ಆಮೇಲೆ ಜಗಳ ಆಡುವಂತೆ ಮೊದ್ಲು ಊಟ ಹಾಕ್ರಿ. ನಂಗೆ ಅರ್ಜೆಂಟ್ ಕೆಲಸ ಅದೇ 10-20 ಹೋಗ್ಬೇಕು ನಾನು. ಏನಾಯ್ತ ನೋಡಕ್ಕೆ ಇಷ್ಟೊಂದು ಚೆನ್ನಾಗಿದೆಯಲ್ಲ, 10-20 ಯಾಕೆ ಹೋದ್ಯೆ? 500-1000 ಹೋಗು, ಒಳ್ಳೆ ದುಡ್ಡು ಐತದೆ. 10-20 ಟೈಮ್ ಇಸ್ಕೊಳ್ಳೋ ಲೋಕ ನನ್ ಮಗನೇ. ಸೊ ಇವಾಗ ಸಿನಿಮಾದಲ್ಲಿ ಏನಾದ್ರು ಆಫರ್ ಸಿಕ್ಕಿದ್ಯಾ? ಅಬ್ಬಬ್ಬಬ್ಬ ಲ್ಯಾಟ್ರಿ. ಮೊದ್ಲಿರೋದಕ್ಕೂ ಇವಾಗ ಇರೋದಕ್ಕೂ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಮೊದಲು ನಾರ್ಮಲ್ ಆಗಿದೆ, ಇವಾಗ ಲೈಕ್ ಸೆಲೆಬ್ರಿಟಿ ಟ್ರೀಟ್ ಮಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ರಾಜ್ಕುಮಾರ್ ಮುಟ್ಬೋದಾಯ್ತು ಆಗ 40 ವರ್ಷದಲ್ಲಿ. ಇವತ್ತು ಗಿಲ್ಲಿ ಮುಟ್ಟಕ್ಕಾಗಲ್ಲ, ಆ ತರ ಹೆಸರು ಮಾಡವನೆ ಮಂಡ್ಯದ ಹುಡುಗ. ಗಿಲ್ಲಿ ಬಗ್ಗೆ ಮಾತಾಡ್ಬೇಕಣ್ಣ, ಜಾಲಿಯಾಗಿ ಮಾತಾಡಿ. ಆದ್ರೆ ಅಣ್ಣವ್ರ ಬಗ್ಗೆ ಮಾತಾಡ್ಬೇಕಾ ಪ್ರೀತಿ ಅಭಿಮಾನದಿಂದ ಮಾತಾಡಿ. ಇಲ್ಲ ಅಂದ್ರೆಲ್ಲ ಕಕ್ಕಾ ಬಿಕ್ಕಿ ಆಗೋಗುತ್ತೆ. ಏನಾಗೋಗುತ್ತೆ? ನನಗೆ ರಕ್ಷಿತಾ ಹೆಂಗೆ ಅಂದ್ರೆ, ನೀವು ನೋಡಿರ್ತೀರಿ ಇಂಟರ್ವ್ಯೂ ಎಲ್ಲ ಮಾಡಿದ್ರಿಂದ ಸಖತ್ತು ಅವಳು ಮನ್ಸುದ್ ಮಾತಾಡ್ತಾ ಇರ್ತಾರೆ. ಕರ್ಬೇ ಸೊಪ್ಪಂತೂ ಯಾವ ಲೆವೆಲ್ಗೆ ವೈರಲ್ ಆಗ್ಬಿಟ್ಟಿದೆ ಅಂದ್ರೆ, ಅಬ್ಬಾ ಅವ್ನ್ ಕಿರ್ಚಿದ್ದು ನನ್ ಕಿವಿಲಿನೋ ಗುಯ್ಗುಡ್ತಾ ಇದೆ. ರಿಪಬ್ಲಿಕ್ ಡೇನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ವಾ? ಹೇಳ್ಕೊಟ್ಟಿಲ್ವಾ ಸ್ಕೂಲಲ್ಲಿ? ಕನ್ನಡ ಮೀಡಿಯಮ್ಮ ಇಂಗ್ಲಿಷ್ ಮೀಡಿಯಮ್ಮ? ಇಂಗ್ಲಿಷ್. ಅದು ಪ್ರಾಬ್ಲಮ್. ಗಣರಾಜ್ಯೋತ್ಸವ ಅಂತಾರೆ. ಏನ್ ಹೇಳ್ತಾರೆ? ಗಣರಾಜ್ಯೋತ್ಸವ. ಹೋಗ್ತಾ ಇದೀರಾ ನಾಳೆ ಸ್ಕೂಲ್ಗೆ? ಇಲ್ಲ. ರಜಾನಾ? ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಲ್ವಾ? ನಮ್ಗೆ ರಜಾ ಕೊಟ್ಬಿಟ್ಟವ್ರು ನಾಳೆ. ಮನೇಲಿ ಏನ್ ಮಾಡ್ತೀರಾ ನಾಳೆ? ಮನೇಲಿ ಫುಲ್ ಆಟ ಆಡೋದೆ. ಆಟ ಆಡೋದೆ ಅಷ್ಟೇನಾ? ಏನ್ ಆಟ ಆಡ್ತೀಯಾ? ಸುಮ್ನೆ ತಿರ್ಗ್ತಾ ಇರೋದು ಎಲ್ಲಾ ಕಡೆ. ಮನೇಲಿ ಅಡ್ಗೆ ಮನೆ, ರೂಮು, ಹಾಲು, ಮತ್ತೆ ರೋಡಲ್ಲಿ ತಿರ್ಗ್ತಾ ಇರೋದೆ. ರೋಡಲ್ಲಿ ತಿರುಗ್ತಾ ಇರೋದೆ. ಯಾವ್ದಾದ್ರು ರೋಡ್ ತಿರುಗಿದ್ದಿ ಇಲ್ಲಿವರೆಗೂ? ಎಲ್ಲ ಇಲ್ಲೇ ಎಲ್ಲಾರು ಸುತ್ತಾ ಇರ್ತೀನಿ ಅಷ್ಟೇ. ಏನ್ ಇಲ್ಲಿಂದ ಇಲ್ಲಿಗೆ ಬರಕ್ ನೀನು? ಅಣ್ಣವ್ರ ಒಂದ್ ಮಾತು ಹೇಳಿದಾರೆ ಗಿಲ್ಲಿ, ಹೌದಮ್ಮ. ಅಲೆ ಬಂದಾಗ ತಲೆ ಬಾಗ್ಬೇಕಂತೆ. ನಾವ್ ಯಾವತ್ತು ಹೆಸರು ಬತ್ತಾ ನಾವ್ ಬಗ್ಗಿ ತಗ್ಗಿ ಹೋಗ್ಬೇಕು. ಹೌದಮ್ಮ ಸತ್ಯಮ್ಮ. ಅದು ನಿಮ್ ತಂದೆ ತಾಯಿ ನೋಡ್ದೆ, ಅಯ್ಯೋ ನಮ್ಗಿನ್ನ ಮುಗ್ದ್ರಪ್ಪ, ನಾವಾದ್ರೂ ಪಾಪ ಸ್ವಲ್ಪ ಸಿಟಿ ನೋಡಿದೀವಿ. ಅದೇ ಅವ್ರು ಇರ್ಲಿ. ಮತ್ತೆ ದೊಡ್ಡ ಎಲ್ಲ ಬಂದ್ಮೇಲೆ ಅಪ್ಪ ಅಮ್ಮನ್ ಕೈ ಬಿಟ್ಬಿಟ್ಟಿಯಾ? ಇಲ್ಲಮ್ಮ. ನಾನ್ ತುಂಬಾ ಜನ ನೋಡಿದೀನಿ, ಇಂಗ್ಲಿಷ್ ಕಲ್ತ್ಕೊಂಡು ಇಂಗ್ಲಿಷ್ ಬರಲ್ಲ ಅಪ್ಪ ಅಮ್ಮಂಗೆ ಅಂತ ಬಿಟ್ಟೋಗಿರೋರ್ ನೋಡಿದೀನಿ, ನಾಜುಕ್ ಮಾಡಿಲ್ಲ ಅಂತ ಬಿಟ್ಟೋಗಿರೋರ್ ನೋಡಿದೀನಿ. ನೀನ್ ಹಂಗ್ ಚೇಂಜ್ ಆಗ್ಬೇಡಪ್ಪ. ಇಲ್ಲಮ್ಮ, ಅವರಿಂದನೇ ಅಲ್ವಮ್ಮ ಎಲ್ಲ. ಒಳ್ಳೇದು. ನಿಮ್ ಅಜ್ಜಿ ತಾತನ ಆಶೀರ್ವಾದ, ನಿನ್ ಕಾಮಿಡಿ ಎಲ್ರಿಗೂ ಇಷ್ಟ ಆಗ್ಲಿ. ಆಮೇಲೆ ಹಂಗೆ ಹೀರೋ ಆಗ್ಬಿಡು. ಹೀರೋ ಆಗು, ಚೆನ್ನಾಗ್ ನಮ್ ಕರ್ನಾಟಕ ಜನತೆನ ನಗ್ಸು, ಖುಷಿ ಪಡ್ಸು. ಜನ ನೀನ್ ನೋಡಕ್ ಟಿವಿ ಮುಂದೆ ಕುತ್ಕೊತಾ ಇದ್ರು, ನಾನು ನೋಡ್ತಾ ಇದ್ದೆ. ನಾನ್ ತುಂಬಾ ಟೈಮ್ ಕೊಡಲ್ಲ, ನಾನು ಮೊಬೈಲ್ ಅಲ್ಲಿ ಸ್ವಲ್ಪ ನೋಡ್ತಾ ಇದ್ದೆ ನೀನ್. ಥ್ಯಾಂಕ್ಸ್ ಅಮ್ಮ. ನೋಡಕ್ ಹಂಗ್ ಕಾಣಲ್ಲ ಸರ್, ಯು ಲುಕ್ ಲೈಕ್ ಫಾರಿನರ್. ಇಲ್ಲ, ನಾನ್ ನಾಗಮಂಗಲ ಗೌಡ್ರು, ಮಂಡ್ಯ ಗೌಡ್ರು. ಹೇಗ್ ಸಾಧ್ಯ? ಇಂಥ ಒಂದು ವಿಷದ ಹುಳು ನಮ್ಮ ವಂಶದಲ್ಲಿ ಬರೋಕ್ ಹೇಗ್ ಸಾಧ್ಯ? ದೇಶದ್ರೋಹಿ, ಸಮಾಜ ಕಂಟಕ, ಸಿಂಹದ ಹೊಟ್ಟೆನಲ್ಲಿ ಸೂಲಂಗಿ ಹುಟ್ಟುಬಿಟ್ಟಿಯಲ್ಲೋ. ಏನು ಜನಗಳ 80,000 ಶೇಟ್ ಅಂತ 600-800 ರೂಪಾಯಿ ಕೊಡ್ತಾವೆ ನಮ್ ಬ್ರೋಸ್. ನಂಬಾಸು ಕಿಚ್ಚ, ನಾನೊಬ್ಬ ಹುಚ್ಚ. ನಂಬಾಸ್ಗೆ ಈ ಫ್ರಿಡ್ಜ್ ನಾನು ಯಾರಿಗೂ ಮುಟ್ಟಕ್ ಬಿಡಲ್ಲ. ನಾನ್ ಕುಡಿಯೋದು ಇದು ಒಂದನ್ನೇ, ಅದು ಬಡ್ವೈಸರ್ ಇದೊಂದೇ ನಾನ್ ಕುಡಿಯೋದು. ಇಲ್ಲೂ ಕೂಡ ಎಣ್ಣೆ ಎಲ್ಲ ಅಲ್ಲ, ಇಲ್ಲೂ ಎಣ್ಣೆ ಎಷ್ಟೊಂದಿದೆ ಸರ್. ಅಲ್ಲಿ ಒಳಗಡೆ ಎಲ್ಲ ಇಲ್ಲಿ ಪೆಗ್ ಬಾಟ್ಲ್ ಎಲ್ಲ ಇಲ್ಲೇ ಇದೆ ಸರ್. ಇಲ್ಲಿ ನೋಡಿ, ಸಂದಿಲ್ ಕೈ ಹಾಕಿದ್ರು ಅಲ್ಲೂ ಪೆಗ್ ಬಾಟ್ಲ್ ಸಿಗುತ್ತೆ, ಎಲ್ಲೆಲ್ಲಿ ಕೈ ಹಾಕಿದ್ರು ಪೆಗ್ ಬಾಟ್ಲ್ ಸಿಗುತ್ತೆ. ಎಲ್ಲಾ ಕಡೆನೂ ಇದೆ ಸರ್, ತುಂಬಾ ಇದೆ. ಅಟ್ಟದ ಮೇಲೆಲ್ಲ ಇನ್ನ ತುಂಬಾ ಇದೆ. ಆದ್ರೆ ನಾನ್ ಕುಡಿಯೋದು ಇದು ಒಂದೇನೆ, ಬಡ್ವೈಸರ್
ಬಿಯರ್ ಅಂತ ಇದು ಒಂದೇ ನಾನ್ ಕುಡಿಯೋದು. ಇದನ್ನ ಯಾರಿಗೂ ಮುಟ್ಟಕ್ಕೂ ಬಿಡಲ್ಲ ನಾನು, ಯಾಕಂದ್ರೆ ಇದು ನನ್ ಬ್ರ್ಯಾಂಡ್, ನನ್ ಪರ್ಸನಲ್ ಇದು. ಅದ್ ಬಿಟ್ಟು ನೀವು ಬೇರೆದೆಲ್ಲ ಬಂದು ಅದು ಕಂಡವ್ರಿಗೆ ಅಂತ ಹೇಳ್ಬಿಟ್ಟೆ, ಅಂದ್ರೆ ಹೇಳ ಬರದಲ್ಲಿ ಅದು. ಅದಕ್ಕೆ ನನ್ ಫ್ರೆಂಡ್ಸ್ ಪಾಪ ಯಾರ್ಯಾರು ಕುಡ್ದಿದ್ರು ಅವರೆಲ್ಲಾ ಜಗಳಕ್ ಬಿದ್ರು, ನಾನೇನ್ ಕಂಡವ್ನೇನೋ ಸುಮ್ನೆ ಅದ್ ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅಂತ ಎಲ್ಲಾರ್ಗು ಸಾರಿ ಕೇಳಿದೀನಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳಿ ಸರ್. ಸರ್ ಇವಾಗ ನಾನು ಟಾಯ್ಲೆಟ್ ತೊಳಿತೀನಿ ಅಂತ ಹೇಳಿದೀನಿ, ಅದನ್ನ ಬಂದು ಸುಳ್ಳು ಹೇಳ್ತಾನೆ ಬರೀ. ಹರ್ಷ 18 ವರ್ಷ, ಫ್ಯಾನ್ಸ್ ನಿಮ್ಗೆ 2 ಲಕ್ಷ, 99.9% ಗರ್ಲ್ಸ್. ಹರ್ಷ increases their pulse, son of Mr. Gadabomb Satish, celebrity of celebrities. You're waiting for him to fail from Harsha. We will wait for the launch of Harsha. ಹರ್ಷ ಅಂದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತದೆ. ಹರ್ಷ ಅಂದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತದೆ. ಎಷ್ಟ್ ಖರ್ಚು ಮಾಡಿದ್ರಿ ಬಿಗ್ ಬಾಸ್ ಮನೆ ಒಳಗ ಹೋಗುವಾಗ? ಎಷ್ಟ್ ಖರ್ಚು ಮಾಡ್ಬಿಟ್ಟು ಹೋಗಿದ್ರಿ ಅಂತ ಹೇಳಿ? ಬಟ್ಟೆಗೆ ಒಂದ್ 5,000 10,000 ಆಗಿತ್ತು ಅಷ್ಟೇ ಬಟ್ಟೆಗೆ. ಅದ್ ಬಿಟ್ರೆ ಇನ್ನೇಂತಕ್ಕೂ ಖರ್ಚು ಮಾಡಿ. ನಮ್ಮ ಮನೆಗೊಂದು ನಮ್ಮವ್ವ ಇದ್ ಕೇಳ್ತಿದ್ರು, ವಾಷಿಂಗ್ ಮಿಷಿನ್ ತಕೊಡು ಮಗ ಅಂತ. ಅವ್ರಿಗೊಂದು ವಾಷಿಂಗ್ ಮಿಷಿನ್ ತಕೊಟ್ಬಿಟ್ಟು ಇನ್ನೇನು ಹೋಗೋ ಟೈಮಲ್ಲಿ ಅದೊಂದು ಮಾಡ್ಬಿಡು ಅಂದ್ಬಿಟ್ಟು ಅವ್ರಿಗೊಂದು ವಾಷಿಂಗ್ ಮಿಷಿನ್ ತಕೊಟ್ಟಿದ್ದೆ ಅಷ್ಟೇ. ಬಟ್ಟೆಗೆ ಅಂತ ಒಂದ್ 10,000 5-10 ಸಾವಿರ ಖರ್ಚು. ಬಟ್ಟೆಗಳು ಬರ್ತಾ ಇತ್ತಾ ನಿಮ್ಗೆ? ಅದು ಅದನ್ನೇ ಒಂದು ಇದ್ರ ಬಟ್ಟೆ ಬತ್ತಾಯ್ತು, ಯಾವ್ದು ವೀಕೆಂಡ್ ಬಟ್ಟೆ ಬತ್ತಾಯ್ತು. ಇದು ಯಾವಾಗ ಇದು ಜಾಸ್ತಿ ಆಯ್ತು ಅಂತ ನಾನು ಒಂದಷ್ಟು ಬಟ್ಟೆ ತಗೋಗಿದ್ನಲ್ಲ, ಅಂದ್ರೆ ನಿಮ್ಮಂತ ಇದ್ದ ಬಟ್ಟೆ. ಈಗ ಕೆಲವರು ಬಿಗ್ ಬಾಸ್ ಹೋಗ್ತೀವಿ ಅಂದ್ರೆ ತುಂಬಾ ಖರ್ಚು ಮಾಡೆಲ್ಲ ಹೋಗ್ತಾರಲ್ಲ, ಆತರ ಏನು ಖರ್ಚು ಮಾಡಿಲ್ಲ ನೀವು? ಇಲ್ಲ, ಆತರ ಸುಮ್ಮನೆ ನನಗೆ ಈಗ ನನ್ನ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡಕ್ ಹೋಗುದಿಲ್ಲ, ಯಾಕಂದ್ರೆ ಗೊತ್ತು ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ಇತ್ತೀಚಿನ ದಿವಸದಲ್ಲಿ ಸುದೀಪ್ ಅವ್ರು ಮಾತಾಡ್ತಾ ಇರೋದು ಸರಿ ಇಲ್ಲ. ನಾನು ಸುದೀಪ್ ಅವ್ರ ವಿರೋಧಿನೂ ಅಲ್ಲ, ಇಲ್ಲ ಸುದೀಪ್ ಕಂಡ್ರೆ ಹಾಗಲ್ಲ. ಎಲ್ಲಾರು ತಪ್ಪು ಮಾಡ್ತಾರೆ, ಅದನ್ನ ತಿದ್ದು ಹೋಗ್ಬೇಕು. ಅವ್ರೇನ್ ಮಾಡ್ತಾ ಇದಾರೆ, ನನ್ನ ಅಭಿಮಾನಿಗಳಿದ್ದಾರೆ ನೋಡ್ಕೊಳ್ತಾರೆ. ಪ್ರತಿಯೊಂದಕ್ಕೂ ಅಭಿಮಾನಿಗಳು ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ಇವತ್ತೂ ಮಾಡ್ತಾ ಇದಾರೆ. ಅವರು ನಮ್ಮನೆ ಅಮ್ಮ ಅಕ್ಕ ಎಲ್ಲಾರನ್ನು ತರುವಾಗ ನಾವು ಅವ್ರ ಮನೆ ಅಕ್ಕ ಎಲ್ಲಾರನ್ನು ತಂದು ಹಾಕಿ ರುಬ್ಬಾಕ್ಬಿಟ್ರೆ ಈಕ್ವಾಲಿಟಿ ಮುಗೀತಲ್ವಾ? ಒಂದು ದಿವಸ ಕರ್ಮ ಅಂತ ಕಾಯ್ತಾ ಇರುತ್ತೆ, ತಾಳ್ಮೆ ಮೀರಿ ಹೋಯ್ತಂದ್ರೆ ಅವಾಗ ಎಡೆ ಮುರಿ ಕಟ್ಸೋಂಥದ್ದು. ಈ ಗಾಂಡು ಶೋಕಿಗ್ಲಿಗೆ ಯಾಕೆ ತರಬೇಕು? ಬೈಕೊಳ್ಬೇಡಿ ಕೆಟ್ಟ ಮಾತಂದಿದಕ್ಕೆ. ಈ ಶೋಕಿಗ್ಲಿ ಯಾಕೆ ಬೇಕು? ಅಪ್ಪ ಅಮ್ಮಂಗ್ ಹುಟ್ಟಿರೋ ತರ ಕರೆಕ್ಟ್ ಆಗಿ ಹಾಕ್ರಿ ಕಮೆಂಟ್ಸ್. ಬೇಡ, ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಒಂದು ಸಲ ಪಬ್ಲಿಕ್ ಲೈಫ್ ಬಂದ್ಮೇಲೆ ನಾನ್ ತಪ್ಪು ಮಾಡೋದನ್ನು ಪ್ರಶ್ನೆ ಮಾಡ್ಬೇಕು ಸರ್. ಅವಾಗ ನಾನ್ ತಿದ್ಕೊಳ್ಳೋದಲ್ವಾ? ನಾನ್ ತಿದ್ಕೊಳ್ಳೋದು ಅವಾಗ. ಪಬ್ಲಿಕ್ ಲೈಫ್ ಹಂಗೆ, ನಮ್ಮನ್ನ ಅಪ್ಪ ಅಮ್ಮಗಿಂತ ಪಬ್ಲಿಕ್ ಗಮನಿಸ್ತಾ ಇರುತ್ತೆ. ಗಿಲ್ಲಿಗೆ ಗಗನ ಇಷ್ಟನಾ ಅಥವಾ ಕಾವ್ಯ ಇಷ್ಟನಾ? ಇದು ಸ್ನೇಹಿತರಾಗಿ ಎಲ್ಲ ಇಷ್ಟ ಮೇಡಮ್. ಹೆಸರು ಬಿಟ್ಬಿಟ್ರಿ, ಒಬ್ಬರ ಹೆಸರು ತುಂಬಾ ಇಷ್ಟ. ಆಮೇಲೆ ರಕ್ಷಿತನ್ ಬಿಟ್ಬಿಟ್ರಿ, ರಕ್ಷಿತ ತುಂಬಾ ಇಷ್ಟ. ಕಳ್ಳಪುಟ್ಟಿ ತುಂಬಾ ಇಷ್ಟ. ನಾನು ಒನ್ ವರ್ಡ್ ಆನ್ಸರ್ ಅಂತ ಹೇಳಿದೆ. ಅದಕ್ಕೆ ಒನ್ ವರ್ಡ್ ಅಲ್ಲಿ ಕೆಲವೊಂದು ಒನ್ ವರ್ಡ್ ಅಲ್ಲಿ ಹೇಳಿಕೆ ಆಗೋಲ್ಲ ನೀವು. ಅದಕ್ಕೆ ನಾನು ಒನ್ ವರ್ಡ್. ಯಶುನು ಇಷ್ಟ, ರಕ್ಷಿತಾನು ಇಷ್ಟ, ಎಲ್ಲ ನೀವು ಇಷ್ಟ. ನೀವೊಬ್ರು ಸ್ನೇಹಿತರು, ನೀವು ಇಷ್ಟ, ನೀವೊಬ್ರು ಸ್ನೇಹಿತರು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ದೂರ 3 ಸಲ ಮಂಡ್ಯಕ್ಕೆ ಬಂದು ಹುಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಕೊಂತೀನಿ. ಅಂಡ್ ರಾತ್ರಿ ಮಲಗಲ್ಲ ನಾನು ಇವತ್ತು. ಹಂಗಲ್ಲ, ನೀವು ಸುಲಭವಾಗಿ ಹೋಗಕ್ಕಾಗಲ್ಲ, ಯಾಕಂದ್ರೆ ಲೈವ್ ಅಲ್ಲಿ ನಿಮ್ಮನ್ನ ಇಟ್ಕೊಂಡ್ಬಿಟ್ಟಿದೀವಿ. ಹೌದು, ಈಗ ನೀವು ಮ್ಯಾಚ್ ಗೆದ್ರ ಸೋತ್ರ? ಗೆದ್ವಿ ಸೋತು, ನಮ್ಮರ ಮೇಲೆ ನಾವು ಸೋತಿದ್ದು. ಅದು ಹಂಗೆ ಪ್ರಶ್ನೆ ಬರಲ್ಲ. ಮತ್ತೆ ಯಾಕೆ ಸೋತ್ರಿ? ನಮ್ ಇಷ್ಟ ಅದು ಸೋಲ್ಬೇಕು ಅಂತಾನೆ ಆಡಿದ್ದ? ಇಲ್ಲ, ಗೆಲ್ಬೇಕು ಅಂತಾನೆ ಆಡಿದ್ದು. ಮತ್ತೆ ಯಾಕೆ ಸೋತ್ರಿ? ಫ್ರೀ ಯೋಜನೆ ಬೇಕಾಗಿರಲ್ಲ ಸ್ವಾಮಿ. ನನ್ನ ಹೆಂಡತಿ 2,000 ಕೊಟ್ಟು ನನ್ ಬಿಟ್ಟು ಹೋಗಂಗ್ ಮಾಡಿದ್ರೆ ಸಿದ್ದರಾಮಯ್ಯನವರು. ಹೂ ಕಣ್ರಿ, 2,000 ಕೊಟ್ಟು ನನ್ನ ಆಟ ಓಡಿ ಅನ್ಬಿಟ್ಬಿಟ್ಟು ನನ್ನ ಹೆಂಡತಿ ಓಡೋಂಗ್ ಮಾಡಿದೆ ಅಂತ ಏಕೈಕ ನಾಯಕ ಸಿದ್ದರಾಮಯ್ಯ. ರೇ, ಆ 2,000 ಬೇಡ ಸ್ವಾಮಿ, ನಾನ್ ದುಡ್ಕೊ ಬರ್ತೀನಿ. ನನ್ನ ಹೆಂಡತಿ ಹತ್ರ ನನ್ನ ಇರಂಗ್ ಮಾಡ್ರಿ ಸ್ವಾಮಿ. 2,000 ಬೇಡಿ, 2,000 ಬೇಡಿ, 2,000 ಬೇಡಿ. ನಿಮ್ ಕೈ ಮುಗಿತೀನಿ. ನನ್ನ ಹೆಂಡತಿ ನಾನು ಸಾಕ್ತೀನಿ. ಸೋಮಸಾರ ಭಾರಿ ಜನ ಬಿಟ್ಟು ಹೋಗ್ಯಾರೆ. 8 ಗಂಟೆ ಎಂಟ್ರಿ ಬಿಟ್ಟು ಹೋಗ್ಯಾರ. ಸಾಕ್ಷಿ ಬೇರೆ ಯಾರು ಇಲ್ಲ. ಸನ್ಮಾನ್ಯ ಈ ರಾಜ್ಯದ ಅಹಿಂದ ನಾಯಕ ಮುಖ್ಯಮಂತ್ರಿ ಏನಾರು ಇದ್ರೆ ಗಂಟೆ ಎಂಟ್ರಿ ಬಿಡ್ಸೋದ್ರಲ್ಲಿ ನಂಬರ್ 1 ಸಿದ್ದರಾಮಯ್ಯ. ನಂಬರ್ 1 ಸಿದ್ದರಾಮಯ್ಯನವರು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಐ ಆಮ್ ವೇಟಿಂಗ್. I love you.